ಸೊ ಇನ್ಫರ್ಟಿಲಿಟಿ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೋಬೇಕು. ಸೊ ಒಂದು ಮ್ಯಾರಿಡ್ ಕಪಲ್ಸ್, ಸೊ ಮದುವೆ ಆಗಿದೆ, ಒಂದು 1 year ಆಗಿದೆ, 1.5 year ಆಗಿದೆ, ಸೊ ಮಕ್ಕಳು ಮಾಡ್ಕೋಬೇಕಂತ ಪ್ರಯತ್ನ ಪಟ್ಟು ಮಕ್ಕಳು ಆಗಿಲ್ಲ ಅಂತ ಯಾವಾಗ ಹೇಳ್ತಾರೋ ಸೊ ಅದನ್ನ ನಾವು ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಸೊ ಇನ್ಫರ್ಟಿಲಿಟಿ ಅಂತ ಹೇಳಿದ ತಕ್ಷಣನೇ, ಸೊ ಮಕ್ಕಳು ಆಗಿಲ್ಲ ಅಂತ ಹೇಳಿದ ತಕ್ಷಣನೇ ಫೀಮೇಲ್ ಅದಕ್ಕೆ ರೀಸನ್ ಆಗ್ತಾರೆ. ಸೊ ಫೀಮೇಲ್ದೇನೆ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಅನ್ನೋದು ಒಂದು ಮಿತ್ ಅನ್ನೋದಿದೆ. ಸೊ ಈ ಇನ್ಫರ್ಟಿಲಿಟಿ ಅಂತ ನಾವು ತಗೊಂಡ್ರೆ ಇದಕ್ಕೆ ರೀಸನ್ಸು, ಸೊ ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರೂ ರೀಸನ್ ಆಗ್ತಾರೆ. ಸೊ ಇಬ್ಬರಲ್ಲಿ ಯಾರಿಗೆ ಪ್ರಾಬ್ಲಮ್ ಇದೆ ಐಡೆಂಟಿಫೈ ಮಾಡೋದ್ರಿಂದ ಇನ್ಫರ್ಟಿಲಿಟಿ ಅನ್ನೋದನ್ನ ಸರಿ ಮಾಡ್ಬೋದು. ಇನ್ಫರ್ಟಿಲಿಟಿ ಅಂತ ನೋಡಿದ್ರೆ 2 types ನಾವು ಹೇಳ್ಬೋದು: ಪ್ರೈಮರಿ ಇನ್ಫರ್ಟಿಲಿಟಿ ಅಂಡ್ ಸೆಕೆಂಡರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಪ್ರೈಮರಿ ಇನ್ಫರ್ಟಿಲಿಟಿ ಅಂದ್ರೆ ಸೊ ಮ್ಯಾರೇಜ್ ಆಗಿದೆ, 1 year 1.5 year ಆಯ್ತು, ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಆದ್ರೂ ನಮಗೆ ಫಸ್ಟ್ ಇಂದಾನೇ ಮಕ್ಕಳು ಆಗೇ ಇಲ್ಲ ಇದುವರೆಗೂ ಅಂತ ಹೇಳಿದ್ರೆ ಅದು ನಿಮಗೆ ಪ್ರೈಮರಿ ಇನ್ಫರ್ಟಿಲಿಟಿ ಅಂತ ಆಗುತ್ತೆ. ಸೊ ಇದು ಸೆಕೆಂಡರಿ ಇನ್ಫರ್ಟಿಲಿಟಿ ಅಂತ ಹೇಳಿದ್ರೆ ಕನ್ಸೀವ್ ಆಗಿರ್ತಾರೆ, ಒಂದು 5 months 6 months ಇದ್ದಿರುತ್ತೆ, ಆಮೇಲೆ ಏನಾದ್ರೂ ರೀಸನ್ಸ್ ಇಂದ ಅಬೋಷನ್ ಆಗಿರುತ್ತೆ, ಅಥವಾ ಏನಾದ್ರೂ ಹೆಲ್ತ್ ಇಶ್ಯೂಸ್ ಇಂದ ಅಬೋಷನ್ ಮಾಡ್ಕೊಂಡಿರ್ಬೋದು, ಅಥವಾ ಬೇಬಿಗೆ ಚೆನ್ನಾಗಿದೆ, ಬೇಬಿ ಚೆನ್ನಾಗಿ ಡೆಲಿವರಿನೂ ಆಗಿದೆ, ಒಂದು 2 years ಆಯಿತು, ನೆಕ್ಸ್ಟ್ ಮಗುಗೆ ಪ್ಲಾನ್ ಮಾಡ್ತಿದ್ದೀವಿ, ಅವಾಗ ನಮಗೆ ಕನ್ಸೀವ್ ಆಗ್ತಿಲ್ಲ ಅಂತ ಹೇಳಿದ್ರೆ ಇದನ್ನ ನಾವು ಸೆಕೆಂಡರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ.